ಆಯ್ತು. ಈಗ ಶಿವಮೊಗ್ಗದಲ್ಲೂ ಕೂಡ ಹೀನ ಕೃತ್ಯವೊಂದು ನಡೆದಿದೆ. ಸಚಿವ ಮಧು ಬಂಗಾರಪ್ಪ ತವರಿನಲ್ಲೇ ಅಮಾನವೀಯ ನಡೆ. ಬೆಂಗಳೂರಿನಲ್ಲೂ ಕೂಡ ಅಂದ್ರಹಳ್ಳಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯವನ್ನ ಕ್ಲೀನ್ ಮಾಡಿಸಿ ಶಿಕ್ಷಕರು ದರ್ಪವನ್ನ ತೋರಿದ್ರು. ಈಗ ಅದೇ ಒಂದು ಘಟನೆ ಶಿವಮೊಗ್ಗದಲ್ಲೂ ಕೂಡ ಮರುಕಳಿಸಿದೆ. ಸಚಿವ ಮಧು ಬಂಗಾರಪ್ಪ ಅವರ ತವರಿನಲ್ಲೇ ಅಮಾನವೀಯ ಘಟನೆ ನಡೆದಿರುವಂತದ್ದು. ಶಾಲಾ ಮಕ್ಕಳಿಂದ ಶೌಚಾಲಯ ಸ್ವಚ್ಛಗೊಳಿಸಿದಂತ ಆರೋಪ ಕೇಳಿಬರ್ತಾ ಇದೆ. ಗುಡ್ಡದ ನೆರಳೆಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗುಡ್ಡದ ನೆರಳೆಕೆರೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರ ವಿರುದ್ಧವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಮುಖ್ಯ ಶಿಕ್ಷಕರ ವಿರುದ್ಧ ದೂರು ನೀಡಿದಂತ ದಲಿತ ಸಂಘರ್ಷ ಸಮಿತಿ ಶಾಲೆಯ ಮುಖ್ಯ ಶಿಕ್ಷಕರ ವಿರುದ್ಧವಾಗಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರೋದು ಒಂದು ರೀತಿ ನಾಚಿಗೇಡಿನ ಸಂಗತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರ ತವರು ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ, ಅಮಾನವೀಯ ನಡೆ. ಮಕ್ಕಳು ಓದ್ಲಿಕ್ಕೆ ಶಾಲೆಗೆ ಹೋಗ್ತಾರೆ, ಬರೀಲಿಕ್ಕೆ ಶಾಲೆಗೆ ಹೋಗ್ತಾರೆ, ಆದ್ರೆ ಮಕ್ಕಳನ್ನ ಈ ರೀತಿಯಾಗಿ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡಿಸ್ಲಿಕ್ಕೆ ಮುಂದಾಗ್ತಾ ಇದ್ದಾರಲ್ಲ ಶಿಕ್ಷಕರು, ಇವರ ಈ ಒಂದು ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಸಾಕಷ್ಟು ರೀತಿಯ ಯಕ್ಷ ಪ್ರಶ್ನೆಗಳು ಕಾಡ್ತಾ ಇರುವಂತದ್ದು. ಈ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತಹ ವಿಚಾರ ವಿಡಿಯೋ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಡಲಿಕ್ಕೆ ಶುರುವಾದ ನಂತರ ದಲಿತ ಸಂಘರ್ಷ ಸಮಿತಿ ಆಕ್ರೋಶಗೊಂಡು ದೂರನ್ನ ನೀಡಿದ್ದಾರೆ. ಕೂಡಲೇ ಮುಖ್ಯ ಶಿಕ್ಷಕರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಮಧು ಬಂಗಾರಪ್ಪ ಅವರ ತವರು ಜಿಲ್ಲೆಯಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ. ಈ ಹಿಂದೆ ನಾವು ಕೋಲಾರದಲ್ಲೂ ಕೂಡ ಇಂಥದ್ದೇ ಘಟನೆಯನ್ನ ನೋಡುತ್ತವಿ, ಮತ್ತೆ ಬೆಂಗಳೂರಿನ ಅಂದ್ರಹಳ್ಳಿಯಲ್ಲೂ ಕೂಡ ಇಂಥದ್ದೇ ಘಟನೆಯನ್ನ ನೋಡುತ್ತವಿ. ಈಗ ಇಂಥದ್ದೇ ಘಟನೆ ಮರುಕರಳಿಸಿದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೆರಳೆಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಮಕ್ಕಳು ನೋಡ್ತಾ ಇದ್ದೀರಾ ನೀವು, ತಂದೆ ತಾಯಿ ನಮ್ಮ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಓದ್ತಾ ಇದ್ದಾರೆ, ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಅವರು ಮನೆಯಲ್ಲಿ ನಿಶ್ಚಿಂತೆಯಿಂದ ಇರ್ತಾರೆ. ಆದ್ರೆ ಮಕ್ಕಳಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದಾರೆ, ಮಕ್ಕಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನೋಡಬಹುದು ನೀವು. ಶಿಕ್ಷಕರು ಗುರುವೃಂದ ಅಂತಂದ್ರೆ ಎಂತಹ ಒಂದು ಅವರ ಬಗ್ಗೆ ಗೌರವ ಇದೆ ಸಮಾಜದಲ್ಲಿ. ಆದ್ರೆ ಶಿಕ್ಷಕರು ಮಕ್ಕಳನ್ನ ನಡೆಸ್ಕೊಳ್ತಾ ಇರುವಂತ ರೀತಿಯಿಂದಾಗಿ ಸಾಕಷ್ಟು ರೀತಿಯಾದಂಥ ಆಕ್ರೋಶ ಕಟ್ಟೆ ಹೊಡಿತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಈ ವಿಚಾರ ಬಹಿರಂಗ ಆಗಿದ್ದು ಹೇಗೆ, ಮತ್ತೆ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರಾ? ಶ್ವೇತಾ, ಕಳೆದ 2 ತಿಂಗಳಿಂದಲೂ ಕೂಡ ಈ ರೀತಿಯ ಒಂದು ಶಾಲಾ ಮಕ್ಕಳಿಂದ ಒಂದು ಶೌಚಾಲಯವನ್ನ ಕ್ಲೀನ್ ಮಾಡಿಸಿದ್ರೆ ಅನ್ನೋ ಮಾಹಿತಿ ಸ್ಥಳೀಯರೇ ದೊರೆತಿತ್ತು. ಆದರೆ ಯಾವುದೇ ಕಾರಣಕ್ಕೂ ಈ ಒಂದು ವಿಡಿಯೋ ಬಹಿರಂಗ ಆಗಿರಲಿಲ್ಲ. ಆದರೆ ಸ್ವತಃ ಶಿಕ್ಷಣ ಸಚಿವರ ತವರೂರಲ್ಲೇ ಈ ರೀತಿ ಒಂದು ಅಮಾನವೀಯ ಕೃತ್ಯ ಆಗಿರುವಂಥದ್ದು ನಿಜಕ್ಕೂ ಕೂಡ ತಲೆ ತಗ್ಗಿಸುವಂಥದ್ದು. ಪ್ರಮುಖವಾಗಿ ನಾವು ನೋಡಬಹುದು, ಬೆಂಗಳೂರು ಕೋಲಾರ ಘಟನೆ ಮಾಸುವ ಮುನ್ನವೇ ಎಚ್ಚೆತ್ತುಕೊಳ್ಬೇಕಾಗಿತ್ತು ಶಿಕ್ಷಣ ಇಲಾಖೆ, ಜೊತೆಗೆ ಅಲ್ಲಿ ಅರಿವನ್ನ ಮೂಡಿಸಬೇಕಾಗಿತ್ತು. ಆದರೆ ಯಾವುದೂ ಇಲ್ಲದಲೇ ಭದ್ರಾವತಿ ತಾಲೂಕಿನ ನೇರ್ಲೆಗುಡ್ಡದಲ್ಲಿ ಇರುವಂತಹ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ರೀತಿ ಪ್ರಕರಣ ನಿಜಕ್ಕೂ ಕೂಡ ಶಿಕ್ಷಣ ಸಚಿವರ ತವರೂರಲ್ಲೇ ತಲೆತಗ್ಗಿಸುವಂತಹ ಘಟನೆ ಆಗಿರುವಂತದ್ದು. ಆದರೆ ಕಳೆದ 2 ತಿಂಗಳ ಹಿಂದೆ ಕೂಡ ಇದೇ ರೀತಿಯ ಶಾಲೆಯಲ್ಲಿ ಒಂದು ಮಕ್ಕಳಿಂದ ಶೌಚಾಲಯವನ್ನ ಸ್ವಚ್ಛ ಮಾಡಿಸುವಂತ ಕೆಲಸ ನಡೆದಿತ್ತು ಅಂತ ಸ್ಥಳೀಯರು ಆರೋಪನ ಮಾಡುತ್ತಿರುವಂತದ್ದು. ಸದ್ಯದ ಮಾಹಿತಿಯ ಪ್ರಕಾರ ಕಳೆದ 3-4 ದಿನಗಳ ಹಿಂದೆ ಈ ಒಂದು ವಿಡಿಯೋ ವೈರಲ್ ಆಯಿತು. ಶಾಲಾ ಮಕ್ಕಳಿಂದ ಒಂದು ಈ ರೀತಿ ಸ್ವಚ್ಛತೆಯನ್ನ ಒಂದು ಕ್ಲೀನ್ ಅನ್ನ ಮಾಡಿಸ್ತಾ ಇದ್ದಾರೆ, ಶೌಚಾಲಯಗಳನ್ನ ಕ್ಲೀನ್ ಅನ್ನ ಮಾಡಿಸಿದ್ದಾರೆ ಅಂತ. ಅಂದ್ರೆ ಈ ಹಿಂದೆ ಕಳೆದ 10-15 ವರ್ಷಗಳ ಹಿಂದೆ ತಮ್ಮ ಶಾಲೆಯ ಶೌಚಾಲಯವನ್ನ ತಾವೇ ಕ್ಲೀನ್ ಮಾಡಿಕೊಳ್ಳುವಂತ ಸೌಹಾರ್ದತಾ ಮನೋಭಾವ ಇತ್ತು. ಆದರೆ ಇದಕ್ಕೆ ಶಿಕ್ಷಣ ಇಲಾಖೆ ಕಳೆದ ಹಲವು ವರ್ಷಗಳ ಹಿಂದೆ ಅದನ್ನ ಕಡಿವಾಣ ಹಾಕಿತ್ತು. ಆದ್ರೆ ಈ ರೀತಿ ಒಂದು ಮುಖ್ಯ ಶಿಕ್ಷಕರ ಒಂದು ಎಡವಟ್ಟಿನಿಂದಾಗಿ ಈ ರೀತಿ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ತಲೆ ತಗ್ಗಿಸುವ ಕೆಲಸ ಆಗಿದೆ ಅಂತ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಆಗ್ಲೇ ದಲಿತ ಸಂಘಟನೆಗಳು ಕೂಡ ಎಸಿ ಅವರಿಗೆ ದೂರು ನೀಡಿರುವಂತದ್ದು. ಶ್ವೇತಾ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಪ್ರವೀಣ್.
ಮಧು ಬಂಗಾರಪ್ಪ ಅವರ ತವರು ಕ್ಷೇತ್ರದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಮಕ್ಕಳನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ರೀತಿಯಾದಂತಹ ನಾಚಿಗೇಡಿನ ಸಂಗತಿ. ಇದು ವಿದ್ಯಾರ್ಥಿಗಳಿಂದ ಟಾಯ್ಲೆಟ್ನ ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಮಕ್ಕಳು ಬ್ರಷ್ನ ಹಿಡ್ಕೊಂಡು ಟಾಯ್ಲೆಟ್ನ ಕ್ಲೀನ್ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದಾರೆ. ಜೊತೆಗೆ ಮಕ್ಕಳ ಕೈಯಲ್ಲಿ ಆಸಿಡ್ ಇರುವಂಥದ್ದು ಅಂದರೆ ಪಿನಾಲ್ಗಳು ಇರೋದನ್ನ ಅದನ್ನು ಕೂಡ ಮಕ್ಕಳು ಹಿಡಿದುಕೊಂಡು ಕ್ಲೀನ್ ಮಾಡ್ತಾ ಇರುವಂಥದ್ದು. ಮಕ್ಕಳ ಕೈಗೆ ಏನಾದರೂ ಆದರೆ ಇಂತಹ ಆಸಿಡ್ ಬಳಕೆಯನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ಕುರಿತಾಗಿ ಮಾತನಾಡಲಿಕ್ಕೆ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಪರಮೇಶ್ವರಪ್ಪ ಅವರು, CRDDPI. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಏನು ಸರ್ ಇದು ಒಂದು ಅಮಾನವೀಯ ನಡೆ? ಯಾಕಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ? ಏನ್ ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಇವರೆಲ್ಲ? ಎಲ್ರಿಗೂ ಕೂಡ ನಾವು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದೇವೆ. ಈಗಾಗಲೇ ಮೊನ್ನೆ ಇದ್ರ ಪ್ರಕರಣ ಆದ್ಮೇಲೆ ಈಗ ಇದ್ರ ಬಗ್ಗೆ DO ಅವರಿಂದ ವರದಿ ಕೊಡಕ್ಕೆ ಇವತ್ತು ಕೊಡ್ತಾ ಇದ್ದಾರೆ. ನಾನು ನಿರ್ದಾಕ್ಷಿಣ್ಯವಾಗಿ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರ ಮೇಲೆ ಕ್ರಮ ಜರುಗಿಸ್ತಾ ಇದ್ದೀವಿ ಇಲಾಖೆ. ಓಕೆ, ಈಗ ಆ ಶಿಕ್ಷಕರ ಜೊತೆ ಮಾತನಾಡಿದ್ರ ಸರ್, ಯಾಕಾಗಿ ಇಂತಹ ನಡೆಯನ್ನ ತೋರಿದ್ರು ಅಂತ ಹೇಳಿ? DO ವರದಿ ತಗೊಳ್ತಾ ಇದೀವಿ, ಇಮಿಡಿಯೇಟ್ ವರದಿ ಅದನ್ನ ಆಕ್ಷನ್ ಮಾಡ್ತಾ ಇದೀವಿ ಮೇಡಮ್. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದ. ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ವಿಸ್ತೃತವಾಗಿ ಅದರ ಬಗ್ಗೆ ಮಾತನಾಡಲಿಕ್ಕೆ ತಯಾರಿಲ್ಲ ಅಂತ ಅನಿಸ್ತಾ ಇದೆ DDPI ಅವರು. ಕೋಲಾರ ಮತ್ತು ಬೆಂಗಳೂರು ಬಳಿಕ ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿರುವಂಥದ್ದು. ಓಕೆ, ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ ಯಾವ ರೀತಿಯಾಗಿ, ಯಾವ ಮಟ್ಟಿಗೆ, ಯಾವ ಹಂತಕ್ಕೆ ಕ್ರಮ ಆಗುತ್ತೆ ಅನ್ನೋದನ್ನ ನೋಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.